ಈ ವರ್ಷ ಜೂನ್ ತಿಂಗಳಲ್ಲಿ ನಡೆಯೋ ಎಲೆಕ್ಷನ್ನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಡೀತಕ್ಕಂಥ ಎಲೆಕ್ಷನ್ನಲ್ಲಿ ಅಶ್ವಿನ್ ಮಹೇಶ್ ಅವರು ಸ್ಪರ್ಧಿಸಿದ್ದಾರೆ. ಅಶ್ವಿನ್ ಮಹೇಶು ಬೇರೆಯವ್ರಿಗಿಂತ ಬಹಳ ವಿಭಿನ್ನವಾದ ವ್ಯಕ್ತಿ. ಈಗ ಬೇರೆ ಪಾರ್ಟಿಗಳಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅವರೆಲ್ಲರಿಗಿಂತ ಎಲ್ಲ ವಿಷಯದಲ್ಲೂ ವಿಭಿನ್ನವಾದ ವ್ಯಕ್ತಿ. ಒಂದು ಅವರ ಕ್ವಾಲಿಫಿಕೇಷನ್ ಆಗಲಿ ಅಥವಾ ಅವರು ಬೆಂಗಳೂರು ಬಗ್ಗೆ ಯೋಚನೆ ಮಾಡೋ ರೀತಿ ಆಗಲಿ, ಬೆಂಗಳೂರು ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗಿರ್ತಕ್ಕಂಥ ಐಡಿಯಾಸು, ಅದಕ್ಕೋಸ್ಕರ ಅವರು ಇದರಿಗೂ ಅಬೈಡ್ ಮೂಲಕ ಆಗಲಿ ಅಥವಾ ಬೇರೆ ಬೇರೆ ಕಮಿಟಿಗಳ ಮೂಲಕ ಆಗಲಿ ಮಾಡೋ ಕೆಲಸ ವಿಶಿಷ್ಟವಾದ್ದು. ಇಂಥ ವ್ಯಕ್ತಿನ ನಾವು ಆರಿಸಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾ ಬೆಂಗಳೂರಿನ ಅಭಿವೃದ್ಧಿಗೆ ಸಿಗಬಹುದು. ಬೇರೆ ವ್ಯಕ್ತಿಗಳು ಬರೀ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಅವ್ರಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕಿಂತ ಅವರ ರಾಜಕೀಯ ಪಕ್ಷದ ಹಿತದೃಷ್ಟಿನೇ ಮುಖ್ಯ ಆಗುತ್ತೆ. ಅವ್ರಿಗಿಂತ ಬೆಂಗಳೂರಿನ ಬಗ್ಗೆ ಯಾರು ಒಂದು ಕಾಳಜಿ ಇಟ್ಕೊಂಡಿದ್ದಾರೆ, ಆ ಕಾಳಜಿನ ಕಾರ್ಯರೂಪದಲ್ಲಿ ತೋರಿಸ್ತಾ ಇದ್ದಾರೆ ಅಂಥವ್ರಿಗೆ ವೋಟ್ ಮಾಡೋದು, ಎಸ್ಪೆಷಲಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ಯಾರ್ಯಾರು ಎಜುಕೇಟೆಡ್ ಪೀಪಲ್ ಇದ್ದಾರೆ ಅವರು ಇಂಥವ್ರಿಗೆ ವೋಟ್ ಮಾಡಬೇಕು. ಮಾಡಿದ್ರೆ ಖಂಡಿತ ಒಂದು ದೊಡ್ಡ ರೀತಿಯ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು.